ಕ್ಲೀನಿಂಗ್ ಅಂತೂ ಎವ್ರಿ ವೀಕೆಂಡ್ ನಾವು ಮಾಡ್ತೇವೆ, ಆದರೆ ಕೆಲವೊಂದು ಕಡೆ ನಾವು ಜಾಸ್ತಿ ಕ್ಲೀನಿಂಗ್ ಮಾಡೋದೇ ಇಲ್ಲ. ಈಗ ನೋಡಿ, ಕಿಟಕಿಯ ಹೊರಗೆ ತುಂಬ ಗಲೀಜುಂಟು. ಇದು ಸೆಕೆಂಡ್ ಫ್ಲೋರಲ್ಲಿ ಉಂಟು, ಅಲ್ಲಿ ಒಂದು ಕಿಟಕಿ ಉಂಟು. ಆ ಕಿಟಕಿಯಿಂದ ಹೊರಗೆ ಬಂದು ಕ್ಲೀನ್ ಮಾಡಬೇಕು. ನಾನು ಸಪೂರ ಇದ್ದ ಕಾರಣ ತುಂಬ ಈಸಿಲಿ ಆ ಕಿಟಕಿಯಿಂದ ಹೊರಗೆ ಬಂದು ಕ್ಲೀನ್ ಮಾಡ್ಬೋದು. ಅಪ್ಪರ್ ಫ್ಲೋರಲ್ಲಿ ಎಲ್ಲ ಕಿಟಕಿಗಳನ್ನು ಕ್ಲೀನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ರೂಫ್ ಉಂಟು ನೋಡಿ, ಅದರ ಮೇಲೆ ನಿಂತು ಈ ಕಿಟಕಿಗಳನ್ನು ಮಾತ್ರ ಕ್ಲೀನ್ ಮಾಡ್ಲಿಕ್ಕೆ ಆಗೋದು. ಬೇರೆ ಕಡೆ ಎಲ್ಲ ಟ್ಯಾಪಲ್ಲಿ ನೀರು ಬಿಟ್ಟೆ ಕ್ಲೀನ್ ಮಾಡಿ. ಇನ್ನೊಂದು ಏರಿಯಾ ತುಂಬ ಗಲೀಜಾಗೋದಂದ್ರೆ ಕಾರ್. ಹೌದು, ಈಗ ನಾವು ಕಾರ್ ಕ್ಲೀನ್ ಮಾಡ್ತಾ ಇದ್ದೇವೆ. ಇಲ್ಲಿ ಆರ್ನ ಆಟ ಆಡ್ತಾ ಇದ್ದಾಳೆ, ನಾವು ಕಾರ್ ಕ್ಲೀನ್ ಕಾರಿದ್ದು ಮ್ಯಾಟ್ಸ್ ಎಲ್ಲ ತೆಗೆದು ವ್ಯಾಕ್ಯೂಮ್ ಮಾಡ್ತಾ ಇದ್ದೇವೆ. ಸೀಟ್ಗಳಲ್ಲಿ ಡಸ್ಟ್ ಇರ್ತದೆ, ಮಕ್ಕಳು ತಿಂತಾರೆ, ಅದನ್ನ ಕ್ಲೀನ್ ಮಾಡ್ತಾ ಇದ್ದೇವೆ. ಮತ್ತೆ ಇಲ್ಲಿ ನಾವು ಸ್ಲೈಮ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ತುಂಬಾ ಡಸ್ಟ್ ಇರುತ್ತೆ ಅದು ವ್ಯಾಕ್ಯೂಮ್ ಅಲ್ಲಿ ತೆಗಿಲಿಕ್ಕೆ ಆಗುದಿಲ್ಲ, ಸ್ಲೈಮ್ ಅನ್ನ ಹೀಗೆ ರಬ್ ಮಾಡಿ ಅದನ್ನ ತೆಗಿತಾ ಇದ್ದೇವೆ. ಈ ದಿವಾಲಿಗೆ ನೀವು ಏನು ಕ್ಲೀನ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಮ್ಮ ಕಾರ್ ಕ್ಲೀನ್ ಮಾಡಿ ಆಯಿತು. ಬಾಯ್ ಫಾರ್ ನೌ.